ಅದು ಅವ್ರು ಎಲ್ಲಿ ಜಾತಿ ಪಂಚಮಸಾಲರು. ಅವ್ರ ಶಿಷ್ಯರು ಯಾರು? ದೇವರ ನಿಂಬಲಿಗೆ ಅಂತ ಬರ್ತದೆ, ಚರ್ಚನ್ ತಾಲೂಕು ಬಿಜಾಪುರ. ಆ ದೇವರ ನಿಂಬಲಿಗೆ ಒಳಗೆ ಗುರುಲಿಂಗ ಜಂಗಮರಾದ ಅವರು ಬಣಗಾರರು. ಅವ್ರ ಶಿಷ್ಯರು ಭಾವಸಾ ಮಹಾರಾಜರು, ಅವರು ಬ್ರಾಹ್ಮಣರು. ಅವ್ರ ಶಿಷ್ಯರು ಗಿರಿಮಲ್ಲಪ್ಪ ಮಹಾರಾಜರು ಗಾಣಿಗೆರು. ಅವ್ರ ಶಿಷ್ಯರು ಜಂಗಮರು, ಕಣ್ಣೂರು ಸಿದ್ಧಲಿಂಗ ಮಹಾರಾಜರು. ಎಲ್ಲೈತ್ರಿ ಜಾತಿ? ಎಲ್ಲೈತಿ ಜಾತಿ? ಗಿರಿಮಲ್ಲಪ್ಪ ಗಾಣಿಗೆರಾತ್, ಹಿಪ್ಪದಿಗೆ ಸಂಗಮೇಶ್ವರ ಮಹಾರಾಜರು ಸ್ವಾಮಿಗಳು. ಕುಚ್ಚು ಗಿರಿಮಲ್ಲ ನಿಂತು ಗಿರಿಮಲ್ಲ ಹತ್ತಿದ್ರು. ಯಾರು? ಹಿಪ್ಪದಿಗೆ ಒಳಗೆ ಸಂಗಮೇಶ್ವರ ಮಹಾರಾಜರ ಗದ್ದಿಗೆ ಅದು ಪಂಡ್ರಾಪುರ ಜಾತ್ರೆ ಆದಂಗೆ ಆಗುತ್ತೆ. ಅವ್ರ ಜಾತಿಯಿಂದ ಹಿರಿಮಠದವರು ಕೂತರು ಗಿರಿಮಲ್ಲ, ನಿತ್ತರು ಗಿರಿಮಲ್ಲ ಹತ್ತಿದ್ರತ್ತೆ. ಎಲ್ಲ ಸ್ವಾಮಿಗಳು ಅವ್ರ ಅಂತಂಬರು. ನಾವು ನೋಡಿ ಹಿರೇಮಠದ ಸ್ವಾಮಿ ನಮಗೆ ಬಂದು 1000 ಮಂದಿ ಪಾದ ಹಿಡ್ಕೋತಾರೆ, ನೀವು ಹೋಗಿ ಗಾಂಧಿ ಅವ್ರನ್ನ ಹೆಸರು ಹತ್ತಿ ಅಂತೇಳಿ ಅವಾಗಿನ ಕಾಲಕ್ಕೆ PSI ಎಷ್ಟು ರೊಕ್ಕ ಕೊಟ್ಟು ಅವ ನಮ್ಮ ಸಂಗಾಯಿನ ಬಾಯ ಗಿರಿಮಲ್ಲ ಅಂತ ಬರಬಾರ್ದು, ನುಕ್ಕಿ ಕಟ್ಟಿದಂದ್ರು ಅಂತ. ಅವರು 5 ದಿವಸ ಹೊಡೆದು ನಿಕ್ಕಲಿಕ್ಕೆ ಬಿದ್ರಂತ. ಅವ್ರಿಗೆ ಧ್ಯಾನ ಹತ್ತಿತ್ತಂತ ಅವ್ರು ಹೊಡೆ ಮುಂದೆ. ಅವಾಗ ಹೇಳಿದ್ರತ್ತ ಸಂಗಮೇಶ್ವರ ಮಹಾರಾಜರು, ನೀವು ಬೆಕ್ಕಾಟು ಹೊಡೀರಿ, ಆದ್ರೆ ಒಳಗೆ ಮುಡಿದು ಯಾವಿಂದ ಆಲಿಸೋಕ್ಕಾಗಲ್ಲಂದ್ರು ಅಂತ. ಸದ್ಗುರುನಾಥ ಮಹಾರಾಜಿಗೆ ನಮ್ಮಪ್ಪ ಮಂತ್ರೋಪದೇಶ ಕೊಟ್ಟಾನ, ಒಳಗೆ ಮುಡಿಯತ್ತೆ ಅದನ್ನು ಅಳಿಸೋಕ್ಕೆ ಹರಿಹರಾಧಿಕರಿಂದ ಆಗೋದಿಲ್ಲ ಅಂತ ಹೇಳಿ ಅವಾಗ ಅಂದಾಗ ಗಿರಿಮಲ್ಲೇಶ್ವರ ಮಹಾರಾಜರು, ನೋಡಪ್ಪ ಜಾತಿ ತುಂಬಿ ತುಳುತ್ತದೆ, ನೀನು ಜಂಗಮ, ನಾ ಗಾಣಿಗೆದವ, ನಾನು ನಿಂದು ಉಪದೇಶ ತೊಗೊಂಡ್ರೆ ಸಮಾಜ ನಿನಗೆ ತೊಂದರೆ ಕೊಡುತ್ತಂತ ಹೇಳಿ ನಿನಗೆ ಅಲ್ಲೇ ಯಾರು ಕಣ್ಣೂರಿನೊಳಗೆ ಸಿದ್ಧಲಿಂಗೇಶ್ವರ ಮಹಾರಾಜರು ಹಿರೇಮಠದವರು ಎಲ್ಲಂದ್ರೆ ಇಲ್ಲಿ ಬಿಜಾಪುರ ಹತ್ರ ಕಣ್ಣೂರು ಸಿದ್ಧಲಿಂಗ ಮಹಾರಾಜರು, ಗಿರಿಮಲ್ಲೇಶ್ವರ ಮಹಾರಾಜರು, ಭಾಷಾ ಮಹಾರಾಜ ಶಿಷ್ಯರು. ನನ್ನ ಕೈಲಿ ಬೇಡಪ್ಪ, ಸಿದ್ಧಲಿಂಗಪ್ಪನ ಕೈಲಿ ಕೊಡಿಸ್ತೀನಿ, ನನ್ನ ಗೆಳೆಯನ ಕೈಲಿ ಕೊಡಿಸ್ತೀನಿ ಅಂತೇಳಿ ಕಣ್ಣೂರು ಸಿದ್ಧಲಿಂಗಪ್ಪನಿಂದ ಆ ಯಾರು ಹಿಪ್ಪರಿಗೆ ಸಂಗಮೇಶ್ವರ ಮಹಾರಾಜರಿಗೆ ಉಪದೇಶ ತೊಗೊಂಡ್ರು ಕೂಡ ಮಾತಿಗೊಮ್ಮೆ ಗಿರಿಮಲ್ಲೇಶ 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 ಅಂತಿದ್ರು ಅಂತ ಹಿಪ್ಪರಿಗೆ ಸಂಗಮೇಶ್ವರ ಮಹಾರಾಜರು. ಯಾಕಂದ್ರೆ ನನ್ನ ಮನಸ್ಸು ನೀನೇ ಗಂಡ, ನೀ ಹೇಳಿದೆಲ್ಲ ಅವರು ಕೊಟ್ಟಾರ, ನನ್ನ ಮನಸ್ಸಿನಾಗ ನೀನ ಮುಡಿ. ಯಾಕೆ ಮನವೇ ಮಾದೇವ, ಆ ಮನಸ್ಸಿಗೆ ಸಂಸ್ಕಾರ ಕೊಡ್ರಿ. ಆ ಮನಸ್ಸು ಹೆಂಗಂದ್ರೆ ಅದು ನೀ ಹೆಂಗೆ ಹೇಳ್ದಂಗೆ ಕೇಳ್ತದೆ, ಕೂಸಿದಂಗೆ ಅದು. ಹಿಂಚಿಗೇರಿ ಒಳಗೆ ಭಸ್ಮೇ ಮಹಾರಾಜರು ಅಂತ ಬರ್ತಾರೆ, ಅವರೊಂದು ಬುಕ್ಕ ಬರ್ದಾರ, ಮನವೇ ಮಾದೇವ್. ಕೊಲೆ ಮಾಡೋದು ಮನಸ್ಸು, ದಾನ ಮಾಡೋದು ಮನಸ್ಸು. ಈಗ ಅಲ್ಲೊಂದು ಹುಡುಗಿ ಕನ್ಯೆ ನೋಡೋಕೆ ಹೋಗಿದೆ, ಆ ಹುಡುಗಿ ಬಂದು ಹೆಂಗೆ ಕುಂದಿರ್ತಾರೆ, ಇವ ಬಂದು ಹೆಂಗೆ ಕುಂದಿರ್ತಾರೆ. ಆ ಹುಡುಗಿ ಏನು ತಂಗಿ, ನಮ್ಮ ಹುಡುಗ ನಿನ್ನ ಮನುಷ್ಯ ಇವರಲ್ಲ ಅಲ್ಲಿ ಇವ್ರನ್ನ ಯಾರು ಮಾಡ್ಕೋತಾರೆ, ಬಾಯಾಗ ಹಲ್ಲು ಬಿಡ. ಅವಳು ಹೊಸ ಸಟ್ಟಾಕ್ಷರ. ಹಾಂ, ಇಬ್ಬರು ಗಣ ಇಂತಿ ಮುದುಕಿ ಕರ್ನಾವಳಿಗೆ ಉಣ್ಣಕ್ಕೆ ಹೋಗಿದ್ರಂತ. ಆಕಿ ಇವ ಏನಂತ ಗಂಡ ನೀವು ಉಣ್ಣು ಅಂತ. ನಾನು ಇಲ್ಲದೆ ನೀವು ಉಂಡಿಲ್ಲ ನಾ ಓದ್ತೀನಿ ಅಂತ. ಈಕೆ ಏಂತಿ ಇನ್ನೂ ಐತಲ್ಲ ಧರ್ಮನಂತವ, ಎಲ್ಲಿ ನೀವು ಧರ್ಮ ಬೆಂಕಿ ಹತ್ಸಲ್ಲ ಅಂತ. ಇರೋದು ಹಲ್ಸಟ್ಟು ಇಬ್ಬರದು ಒಂದೈತೆ, ನೀವು ಉಣ್ಣಿದ್ದು ನಾವು ಉಣ್ತೀನಿ ನೋಡು. ಅವಾಗ ಆ ಹುಡುಗಿ ಕೇಳ್ತಾ, ಏನು ತಂಗಿ ನಮ್ಮ ಹುಡುಗ ಮನ್ಸಿಗೆ ಬಂದ ಅನ್ಕೊ. ಆಕೆ ಏನಂತ, ಹುಣ್ಣಿಗೆ ಅನ್ನಂಗಿಲ್ಲ, ನೆಲ ತಿಕ್ತ. ಅವಾಗ ಹೇಳ್ಯಾರ, ನಮ್ಮ ಹುಡುಗಿ ಮನ್ಸಿ ತಮ್ಮ, ನಮ್ಮ ಹುಡುಗಿ ನೀನು ನೋಡಿ ನಮ್ಮ ಅವತ್ತೊಂದೇ ದಿವಸ ತೋಳು ಎರ್ಸೋದು. ತಿಮ್ಮ ಹೊಸ್ತಾಗಿ ಲಗ್ನ ಆಗಿದ್ದ, ಹೆಂಡತಿ ಕೈಯಾಕೆ ಬಂದ. ಮತ್ತು ಆಕೆ ಹೊಸ್ತಾಗಿ ಹೋಗೋ ಮುಂದೆ ತಂದೆ ತಬ್ಬಿಕೊಂಡು, ತಾಯಿ ತಬ್ಬಿಕೊಂಡು, ಅಕ್ಕ ತಂಗಿಯರು ಗೆಲ್ತಿ ತಬ್ಬಿಕೊಂಡು, ಯವ್ವ ನಾ ತವ್ರು ಮಾಡಿಬಿಟ್ಟ ಹೆಂಗೆ ಯವ್ವ ಅಂತ ಅಳಕತ್ನಂತ. ಇವು ತಿಮ್ಮಗೆ ಸಂಗ್ತಾತ ತಿವ್ಗೆ, ನೀ ಅಳಬಾರ ನಮ್ಮ ಕಾಲು ಚುರುಕತ್ತಂದು, ಜಲ್ದಿ ಬಾ ನಮ್ಮ ಊರಿಗೆ ಬಸ್ ಒಂದೈತಿ, ಮತ್ತು ಬಸ್ ಸಿಗೋದಿಲ್ಲ ಅಂದ. ಸ್ವಲ್ಪ ತಡ್ಕೊಳ್ಳಿ, ನನಗೆ ನಮ್ಮ ಅವನ ನಮ್ಮ ಅಕ್ಕಂಗೆ ನಾವು ಹುಟ್ಟಿದ ಮನೆ ಬಿಟ್ಟು ನನಗೆ ಹೆಂಗೆ ದುಃಖ ಆಗತ್ತೆ ಯವ್ವ. ಸುಮ್ಮದಾಗ ಇರೋದು, ಸಾಂಬಾರ್ದಾಗ ಇರೋದು ಸುಮ್ಮದ ಅಂದ್ರೆ ಲಂಚ, ಸಾಂಬಾರ ಅಂದ್ರೆ ವೈಟು ಮನಿ ಅದು. ಸುಮ್ಮದ ಅಂದ್ರೆ ಏನು ಟೇಬಲ್ ಕೆಳಗೆ ಬರ್ತದೆ. ಹಿಂಗೆ ಹೋಗೋದು ಎಲ್ಲಿ ಸಿಡಿತತೆ, ಯಾವ ಜಾಗ ಕೊಟ್ಟು ಮುಟ್ತತೆ ಗೊತ್ತಾಗತ್ತೆ. ಯಾಕೆ ಮಾತು ಹೇಳ್ತೀನಂದ್ರೆ
ಆ ಹುಡುಗನ ಕೇಳ್ತಾರೆ, ಏನು ತಮ್ಮ ನಿನ್ನ ಮನಸ್ಸಿಗೆ ಬಂದತ್ತ ಅಂದಾಗ ಆ ಹುಡುಗ ಉಂಡಿರ್ತಾನೆ. ಅವಾಗ ನಿಮ್ಮ ಮನಸ್ಸು ಬಂದತ್ತಲ್ಲ, ಅವಾಗ ಗಂಟಿನ ತಂದೆ ತಾಯಿಗೆ ಹೇಳ್ತಾರೆ, ಹಿರಿಯರು ಮಾತುಕತೆಗೆ ಯಾವಾಗ ಬರ ಅಂತಿರ್ತಾರೆ. ಇದು ಮನಸ್ಸು ಕೂಡಿಯವಲ್ಲ, ಮತ್ತೇನು ಮಾತುಕತೆ? ವರದಕ್ಷಿಣೆ, ದುಡ್ಡು, ಬಂಗಾರ, ಉಪಾಧಿಗೆ ಬಂದು ಹಚ್ಚಿ ನೋಡ್ರಿ. ಪ್ರೀತಿಯೊಳಗೆ ಎಲ್ಲೈತ್ರಿ? ಎಲ್ಲೈತೆ ದುಡ್ಡು? ಎಲ್ಲೈತೆ ವರದಕ್ಷಿಣೆ? ಎಲ್ಲೈತಿ? ಎಲ್ಲಿ ಬಟ್ಟೆ ಐತೆ? ಪ್ರೀತಿ, ಮೊಹಬ್ಬತ್ ಖುದಾ ಏಕೆ. ಲವ್ ಈಸ್ ಗಾಡ್, ಲವ್ ಈಸ್ ಟ್ರುತ್, ಲವ್ ಈಸ್ ಹಾರ್ಟ್, ಲವ್ ಈಸ್ ಡೆತ್. ಪ್ರೀತಿಯೇ ದೇವರು. ಪ್ರೀತಿ ಎಲ್ಲೈತೆ ಅಲ್ಲಿ ಭಗವಂತದ. ಆ ಪ್ರೀತಿ ಅನ್ನೋದು ಎಲ್ಲೈತೆ ಅಂದ್ರೆ ನಿನ್ನೊಳಗೈತೆ. ಪಿಂಡದೊಳಗಿಲ್ಪ ಜೀವಾತ್ಮವನ್ನು ಅರಿಯದಿರೆ ರಂದೆಗೆ ಒದಗಿದ್ದ ಯೌವನದಂತೆ ಹೆಣಕ್ಕೆ ಮಾಡಿದ ಶೃಂಗಾರದಂತೆ. ಹಂಗೆ ಆ ಪ್ರೀತಿ ಅಂದ್ರೆ ಜ್ಯೋತಿ, ಆ ಜ್ಯೋತಿ ಅಂದ್ರೆ ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮನಃ ಪರಃ ಅಂತ ಹೇಳ್ಯಾರ. ಅದಕ್ಕೆ ನೀವೆಲ್ಲರೂ ಜಾತಿ ನೋಡಬೇಡ್ರಿ, ನೀತಿಯಿಂದ ಬಾಡ್ರಿ, ಧರ್ಮದಿಂದ ವಿಶ್ವಕ್ಕೆ ಶಾಂತಿ. ದಯವಿಲ್ಲದ ಧರ್ಮ ಅದಾವುದಯ ಅಂತ ಶರಣರು ಹೇಳ್ಯಾರ. ಆ ಪ್ರಕಾರ ನನಗೇನು ತಿಳಿಯೋಕೆ ನಾ ಹೇಳೀನಿ, ನನಗೇನು ಬರೋದಿಲ್ಲ. ನಿಮ್ಮ ಆಣೆ ಇಲ್ಲಿ ಎಲ್ಲ ಮಹಾತ್ಮರ ಪಾದದ ಆಣೆ, ಪುಟ್ಟರಾಜ ಪಂಚಾಕ್ಷರ ಗವಾಯಿಗಳ ಆಣೆ, ನಿರಪಾಜಪ್ಪನ ಆಣೆ. SSLC 8 ಸಲ ಫೇಲ್ ಆಗಿದ್ದು ನಾನು. ಎಲ್ಲರೂ ಒಂದೊಂದು ಸಲ ಅದು 8 ಸಲ. ನಮ್ಮ ಅಪ್ಪನ ಕಳೆದು, ಸೋಮಣ್ಣ ಬಾಯಿಲಿ ಎಷ್ಟು ಮಂದಿ ಮಕ್ಕಳು? ಯಪ್ಪ ನನಗೆ 13 ಮಂದಿ ಮಕ್ಕಳು ಅಂದವ. ನಮ್ಮ ಅಪ್ಪ ಸವಳ ಮಾಡಿಲ್ಲ ಅವ. ಅವಾಗೆಲ್ಲ ಕುಟುಂಬ ಇರ್ತಿದ್ದಲ್ರಿ. ವರ್ಷಕ್ಕೊಂದು ನಮ್ಮಲ್ಲಿ ಸದಾನಪ್ಪನ ತೇರು ಹಾಕಿದ್ದು ನಮ್ಮವ್ವ. ವರ್ಷಕ್ಕೊಮ್ಮೆ ನಮ್ಮವ್ವ ಅಂದ್ಲು, ಮಾನ್ಯ ತಿರ್ಕೊಂಡು ಬಿಡು. ಅವ ಸಾಯಕಿನ್ನ 2 ದಿವಸದಾಗ ಹೇಳಿದ್ರು ನಮ್ಮವ್ವ, ಯಪ್ಪ ನೀ ಇನ್ನೇ ಮಗ 13 ಮಂದಿ ಮಕ್ಕಳು ತಾಯಾಗೀನಿ, ನೀವು ಹುಟ್ಟಾತನ ನಿಮ್ಮ ಅಪ್ಪನ ಮಾಡಿ ನೋಡಲಿಲ್ಲ ಅಂದ್ರೆ ಹಾಕಿ ನಮ್ಮವ್ವ. ಅವ್ವ ಈ ವಾಟ್ಸಪ್ನ ಭೇಟಿ ಆಗೋದಲ್ಲ, ಗಾಂಧಿ ಅಲ್ಲೇ ಮೊಬೈಲ್ನಾಗ ಪರಿಚಯ ಆದ್ರೆ ನಮ್ಮ ಮನೆಯವ್ರು. ನಮ್ಮ ಹೋಗಂದೆ ಈಗ ಮೊಬೈಲ್ನಾಗ ಪರಿಚಯ ಆಗಿ ಒಂದು ವರ್ಷ ಬರೀ ಲವ್ ನಡೀತೈತಿ. ಮುಂದೆ ಅವು ಆಕತ್ತೆ, ಮುಂದೆ ಹೆಣ ಚಂದ ಆಗತ್ತೆ. ಅವಾಗ ನಮ್ಮ ಹೋಗಂದೆ ಯವ ನಾ ಹುಟ್ಟುತ್ತನ ನಮ್ಮ ಅಪ್ಪನ ಮಾಡಿ ನೋಡಿಲ್ಲ ಅಂತ ಅಂಜದ. ಅವಾಗ ಹೇಳ್ತಮ್ಮ ಲೈಟು ಇದ್ದಿದ್ದಿಲ್ಲ ಕಾಲ, ಚಿಮಣ ಹಚ್ಚಿ ಹೋಗಿದ್ರು, ಆ ಎಣ್ಣೆ ಹಚ್ಚಿ ಪಂಚಿ ಹಚ್ಚಿ ಹೋಗಿದ್ರು. ಅದು 2-3 ತಾಸು ಇರೋದು ಮುಂದೆ ಕತ್ತಲಾಗ. ನಿಮ್ಮ ಅಪ್ಪ ಕತ್ತಲ್ದಾಗ ಹೋಗಿದ್ನ, ಅವಾಗ ಹುಚ್ಕೊಂಡು ಕುಂತಿನೋ ನೀ ಅಂದ. ಅದೇ ಹಂಗ್ರಿ. ಮತ್ತು ಅಲ್ಲಿಂದ ಬರ್ಸಿದ್ರೆ ಸಾಕಂದ್ರೆ ಮತ್ತು ನಮ್ಮೂರನ್ನ ಐತಿ, ಮತ್ತು ಇಲ್ಲಿ ಏನೈತಿ ನಮ್ಮ ಕೆಲಸ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಕ್ಕೊಂತ ಪಾರ ಮಾತು ಮಾಡಿ. ಮನ್ಯಾಗ ಎಲ್ಲ ಐತೆ, ತಿಜುರ್ಯ ಬಂಗಾರ ಐತಿ ಮನ್ಯಾಗ, ಕೇಳ್ಬೀಜ, ದ್ರಾಕ್ಷಿ, ವಾಡಂಬಿ, ಉತ್ತಪ್ಪ, ಮೊಣಕ, ಬೆಣ್ಣೆ ಎಲ್ಲ ಐತೆ. ತಿನ್ಬೇಕಂದ್ರೆ ಬಾಯಿ ಇಲ್ಲ, ಶುಗರು BP. ಹ್ಞೂ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ದೇವ್ರಿಗೆ ಎಲ್ಲ ಕೊಟ್ಟಾನೆ, ಬಾಯಿಗೆ ಗಡ್ಡಿ ಇಟ್ಟಾನೆ. ಯಾಕೆ? ಇನ್ನೊಬ್ಬರು ಉಸಿರು ಹಾಕಿದ್ದದು